ಈಗ ರಾಜ್ಯ ರಾಜಕಾರಣದ ತಳಬುಡ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ನಡಗ್ತಾ ಇದೆ. ಬಿಕಾಸ್ ವಸತಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪವನ್ನ ಸ್ವತಃ ಕಾಂಗ್ರೆಸ್ನ ಶಾಸಕ BR ಪಾಟೀಲ್ ಅವರೇ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಸಚಿವ ಜಮೀರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ಕೂಡ ನೀಡಲಾಗಿದೆ. ನೈಜ ಹೋರಾಟಗಾರರ ವೇದಿಕೆಯಿಂದ ದೂರು ನೀಡಲಾಗಿದೆ. BR ಪಾಟೀಲ್ ಆರೋಪದ ಹಿನ್ನೆಲೆ ಕಂಪ್ಲೇಂಟ್ ನೀಡಲಾಗಿದೆ. ಸರ್ಕಾರದ ಹಿರಿಯ ಶಾಸಕರೇ ಆರೋಪವನ್ನ ಮಾಡಿದ್ದಾರೆ. ಹಿರಿಯ ಶಾಸಕ BR ಪಾಟೀಲ್ ಆಡಿಯೋ ವೈರಲ್ ಆಗಿದೆ. ವಸತಿ ಇಲಾಖೆಯಲ್ಲಿನ ಈ ಭ್ರಷ್ಟಾಚಾರದ ತನಿಖೆ ಆಗಬೇಕು, ಜೊತೆಗೆ ಅವರು ಹೌದು ನಂದೇ ಆಡಿಯೋ ಅಂತ ಒಪ್ಕೊಂಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ತೊಡಗಿರೋ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಕಂಪ್ಲೇಂಟ್ ಕೊಡಲಾಗಿದೆ ಈಗ ಲೋಕಾಯುಕ್ತಕ್ಕೆ. ಸಚಿವ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ. ನೈಜ ಹೋರಾಟಗಾರರ ವೇದಿಕೆಯಿಂದ ದೂರು ದಾಖಲಾಗಿರುವುದು. BR ಪಾಟೀಲ್ ಕಾಂಗ್ರೆಸ್ನ ಹಿರಿಯ ಶಾಸಕ, ಸಿದ್ದರಾಮಯ್ಯನವರ ಕುಚುಕು ದೋಸ್ತಿ ಅಂತ ಹೇಳಿ ಕರೀತಾರೆ BR ಪಾಟೀಲ್ ಅವರನ್ನ. ಅದೇ BR ಪಾಟೀಲ್ ಅವರು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ವಸತಿ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದರ ಬಗ್ಗೆ ಮಾತನಾಡಿರುವಂತ ಆಡಿಯೋ ವೈರಲ್ ಆಗುತ್ತೆ. ಅದಾದ ನಂತರ ಸರ್ ಇದು ನಿಮ್ದೇನಾ ಅಂತ ಕೇಳಿದಾಗ ಹೌದು ಅದು ನಂದೇ 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 ಅಂತ 3 ಸಾರಿ ಹೇಳ್ತಾರೆ BR ಪಾಟೀಲ್ ಅವರು. ಇಷ್ಟಾದ್ರೂ ಯಾಕೆ ಜಮೀರ್ ಅಹ್ಮದ್ ಅವರ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇತ್ತು. ಈಗ ನೈಜ ಹೋರಾಟಗಾರರ ವೇದಿಕೆ ಲೋಕಾಯುಕ್ತಕ್ಕೆ ದೂರನ್ನ ದಾಖಲು ಮಾಡಿದೆ, ಅದು ಕೂಡ ಜಮೀರ್ ಅಹ್ಮದ್ ಖಾನ್ ಅವರ ವಿರುದ್ಧ. ಜೊತೆಗೆ ಈ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದಾರಲ್ಲ ಯಾವೆಲ್ಲ ಅಧಿಕಾರಿಗಳು, ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಒಂದು ಕಡೆ ಹಿರಿಯ ಶಾಸಕ BR ಪಾಟೀಲ್ ಅವರ ಆಡಿಯೋ ಸಾಕ್ಷಿ ಇದೆ, ಇನ್ನೇನ್ ಬೇಕು? ಅವರೇ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ವಸತಿ ಇಲಾಖೆ ಅಂತ ಹೇಳಿ. ಇದಕ್ಕಿಂತ ಸಾಕ್ಷಿ ಬೇಕಾ? ಯಾಕೆ ಕ್ರಮ ಆಗ್ತಾ ಇಲ್ಲ ಇದರ ಬಗ್ಗೆ ಇನ್ನೂ ಕೂಡ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಒಂದು ಕಡೆ ಈಗ BR ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ, ಹೌದು ಅದು ನಂದೇ ಆಡಿಯೋ ಅಂತ ಒಪ್ಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಇನ್ನೂ ಜಮೀರ್ ಅವರ ವಿರುದ್ಧ ಕ್ರಮ ಆಗಿಲ್ಲ, ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಿಲ್ಲ. ಯಾಕೆ ಅಂತ ಪ್ರಶ್ನೆ ಇತ್ತು. ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ರಾಮ್, ಏನು BR ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿರೋದು ರಾಜ್ಯ ಕಾಂಗ್ರೆಸ್ಗೆ ಒಂದ್ ಕಡೆ ಸಂಕಷ್ಟದ ಮೇಲೆ ಸಂಕಷ್ಟವನ್ನ ತಂದೋಡ್ತಾ ಇದೆ. ಇತ್ತ ಲೋಕಾಯುಕ್ತದಲ್ಲೂ ಕೂಡ ಇದೀಗ ದೂರು ದಾಖಲಾಗಿರುವಂತದ್ದು. ಏನು ನೈಜ ಹೋರಾಟಗಾರರ ವೇದಿಕೆ ಅನ್ನುವಂತ ಒಂದು ಬೆಂಗಳೂರಿನ ಸಂಘಟನೆ ಇದೀಗ ಈ ಒಂದು ವಸತಿ ಇಲಾಖೆಯ ವಿರುದ್ಧ ಹೋರಾಟವನ್ನ ಕೈಗೊಂಡಿರುವಂತದ್ದು. ಸಾಕಷ್ಟು ರಾಜ್ಯದಲ್ಲಿ ವಸತಿ ಇಲಾಖೆಯಲ್ಲಿ ಅವ್ಯವಹಾರ ಆಗ್ತಾ ಇದೆ, ಮನೆಗಳ ಹಂಚಿಕೆಗೆ ಹಣವನ್ನ ತೆಗೆದುಕೊಳ್ಳಲಾಗ್ತಿದೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿರೋದ್ರಿಂದ ವಸತಿ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಇಲಾಖೆಯ ಸಚಿವರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಯಾಕಂತಂದ್ರೆ ಇಲಾಖೆಯ ಮೇಲೆ ಗಂಭೀರವಾದ ಆರೋಪವನ್ನ ಸ್ವಪಕ್ಷದ ನಾಯಕರೇ ಮಾಡಿರೋದ್ರಿಂದ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳುತ್ತಿದೆ, ಅದರ ಜೊತೆಗೆ ಲೋಕಾಯುಕ್ತ ಯಾವ ರೀತಿ ಈ ಒಂದು ಪ್ರಕರಣ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಇವತ್ತಷ್ಟೇ ಜಮೀರ್ ಅಹ್ಮದ್ ಅವರು ಕೂಡ ಏನೋ ಒಂದು ತಮ್ಮ ಪ್ರತಿಕ್ರಿಯೆಯನ್ನ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಂತ ತಪ್ಪೊಪ್ಪಿಗೆ ಆಗಿಲ್ಲ, ಯಾವುದೇ ಅಧಿಕಾರಿಗಳ ಮೇಲೆ ಕ್ರಮ ಆಗಿಲ್ಲ. 950ಕ್ಕೂ ಹೆಚ್ಚು ಮನೆಗಳಿಗೆ 10 ರಿಂದ 50 ಸಾವಿರವರೆಗೆ ದುಡ್ಡನ್ನ ತೆಗೆದುಕೊಳ್ಳಲಾಗ್ತಿದೆ ಅನ್ನೋ ಆರೋಪವನ್ನ ಸ್ವಪಕ್ಷೀಯ ನಾಯಕರು ಮಾಡಿದ್ರು. ಅದಕ್ಕೆ ಕೆಲವೊಂದಿಷ್ಟು ಶಾಸಕರು ಕೂಡ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಿದೆ, ಅಕ್ರಮಗಳಾಗ್ತಿದ್ದಾವೆ, ಅಧಿಕಾರಿಗಳು ನಮ್ಮ ಮಾತುಗಳನ್ನ ಕೇಳ್ತಿಲ್ಲ ಅನ್ನುವಂತ ಆರೋಪವನ್ನ ಕೂಡ ಮಾಡ್ತಾನೆ ಬಂದಿದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯ ಅವರು ಕೂಡ BR ಪಾಟೀಲ್ ಅವ್ರನ್ನ ಕರೆದು ಮಾತಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರೆ ಅಧಿಕಾರಿಗಳು ಯಾವ ರೀತಿ ನಡೆದುಕೊಂಡಿದ್ದಾರೆ, ಈ ಇಲಾಖೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ, ಜನರಿಂದ ಹಣ ವಸೂಲಿ ಮಾಡಲಾಗ್ತಿದೆ ಅನ್ನೋಂಥ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಗಳು ಆಗಿಲ್ಲ. ಈ ನಿಟ್ಟಿನಲ್ಲಿ ನೈಜ ಹೋರಾಟಗಾರರ ವೇದಿಕೆ ಇದೀಗ ಲೋಕಾಯುಕ್ತಕ್ಕೆ ದೂರನ್ನ ನೀಡಿ ಒಂದು ಅಧಿಕಾರಿಗಳ ತಪ್ಪನ್ನ ಪ್ರಶ್ನಿಸಿ ಒಂದು ತನಿಖೆಗೆ ಆಗ್ರಹಿಸಿರುವಂತದ್ದು. ಅದರ ಜೊತೆಗೆ ವಸತಿ ಇಲಾಖೆಯ ವಿಚಾರವಾಗಿ ಹೇಳಿಕೆಯನ್ನು ನೀಡಿರುವಂತದ್ದು ಹಿರಿಯ ಶಾಸಕರು, 5 ಬಾರಿ ಶಾಸಕರಾಗಿದ್ದಂತವರು. ಅದರ ಜೊತೆಗೆ ಆಡಿಯೋದಲ್ಲಿ ಎಲ್ಲವೂ ಕೂಡ ಸತ್ಯಾಂಶಗಳಿರೋದ್ರಿಂದ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಲೋಕಾಯುಕ್ತ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯವನ್ನ ಈಗ ಮಾಡಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸ್ತಾ ಇದ್ದೀವಿ BR ಪಾಟೀಲ್ ಆರೋಪದ ಹಿನ್ನೆಲೆ ಕಂಪ್ಲೇಂಟ್ ಅನ್ನ ಕೂಡ ನೀಡಲಾಗಿದೆ. ವಸತಿ ಇಲಾಖೆಯಲ್ಲಿ
ನಡೆದಿರುವ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈಜ ಹೋರಾಟಗಾರರ ವೇದಿಕೆಯಿಂದ ಕಂಪ್ಲೇಂಟ್ ದಾಖಲಾಗಿರುವುದು ಲೋಕಾಯುಕ್ತಕ್ಕೆ. ಸಚಿವ ಜಮೀರ್ ಅಹಮದ್ ವಿರುದ್ಧ ಬಹಳ ಪ್ರಮುಖವಾಗಿ ಕಂಪ್ಲೇಂಟ್ ದಾಖಲಾಗಿದೆ. ಯಾಕೆ ಅಂತ ಅಂದರೆ ಇದೇ ಬಿ ಆರ್ ಪಾಟೀಲ್ರು ಜಮೀರ್ ಅಹಮದ್ ಖಾನ್ ಅವರ PS ಅನಿಸುತ್ತೆ ಅಥವಾ PA ಅನಿಸುತ್ತೆ ಸರ್ಫರಾಜ್ ಖಾನ್ ಅವ್ರ ಜೊತೆಗೆ ಮಾತನಾಡಿದರು. ಆ ಆಡಿಯೋದಲ್ಲಿ ಎಲ್ಲವೂ ಕೂಡ ಭಾಳ ಕ್ಲಿಯರ್ ಆಗಿದೆ. ಸೊ ಇಷ್ಟೆಲ್ಲ ಆಡಿಯೋ ಬಂತು, ಇಷ್ಟೆಲ್ಲ ಆಗಿದೆ, ಯಾರ್ಯಾರ ಹೆಸರನ್ನ ಹೇಳಬೇಕು ಅದನ್ನೆಲ್ಲ ಹೇಳಿದ್ದಾರೆ ಬಿ ಆರ್ ಪಾಟೀಲ್ರು. ಕ್ರಮ ಆಯಿತಾ ಯಾರ್ದಾದ್ರೂ ವಿರುದ್ಧ? ಇಲ್ಲ. ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ಈಗ ನೈಜ ಹೋರಾಟಗಾರರ ವೇದಿಕೆ ಲೋಕಾಯುಕ್ತಕ್ಕೆ ದೂರನ್ನು ದಾಖಲು ಮಾಡಿದೆ. ಅದು ಕೂಡ ಜಮೀರ್ ಅಹಮದ್ ಖಾನ್ ಮತ್ತು ಸಂಬಂಧಪಟ್ಟಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ. ಸೊ ಈಗ ತುರ್ತಾಗಿ ಕ್ರಮ ಆಗುತ್ತಾ? ಎಸ್, ದೂರುದಾರ ವೆಂಕಟೇಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್? ಈಗ ಶಾಸಕಾಂಗದ ಒಬ್ಬರು ನಾಯಕರು ಮತ್ತು ಕಾರ್ಯಾಂಗದ ಅಧಿಕಾರಿ ನಡುವೆ ಭ್ರಷ್ಟಾಚಾರದ ಮಾತುಕತೆ ನಡೆದಿರೋ ವಿಡಿಯೋ ವೈರಲ್ ಆಗಿದೆ. ಇದು ಸರ್ಕಾರ ಆದ್ರೂ ತನಿಖೆ ಮಾಡಬೇಕಿತ್ತು, ಅಥವಾ ಅವರಿಬ್ರಲ್ಲಿ ಯಾರಾದ್ರೂ ಒಬ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನಾದ್ರು ತೀರ್ಮಾನ ಮಾಡಬೇಕಿತ್ತು, ಇಲ್ಲ ಲೋಕಾಯುಕ್ತ ಸುಮೋಟೋ ಆಕ್ಷನ್ ತಗೋಬೇಕಿತ್ತು. ಯಾರು ತಗೊಳ್ಳಿಲ್ಲ. ಅದಕ್ಕೆ ನಾವು ಒಂದು ದೂರನ್ನ ಲೋಕಾಯುಕ್ತರಿಗೆ ಕೊಟ್ಟಿದೀವಿ, ಮತ್ತೊಂದು ದೂರನ್ನ ಲೋಕಾಯುಕ್ತ ಪೊಲೀಸ್ ವಿಂಗಿಗೆ ಕೊಟ್ಟಿದ್ದೀವಿ. ಇದರ ಸತ್ಯಾಸತ್ಯತೆಯನ್ನ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಯಾಕೆಂದ್ರೆ ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ಬಡವರಿಗೆ ವಸತಿ ಸೌಕರ್ಯ ಕೊಡೋಕೆ ಮನೆಗಳ ನಿರ್ಮಾಣ ಆಗುತ್ತೆ. ಇಲ್ಲಿ ಲಂಚ ಕೊಟ್ಟವರಿಗೆ ಮಾತ್ರ ಮನೆ ಕೊಡ್ತಾರೆ ಅಂದ್ರೆ ಇದು ಅತ್ಯಂತ ಖೇದಕರವಾಗಿರತಕ್ಕಂತ ವಿಷಯ ಮತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವತ್ತು ನಾವು ಯಾರಿಗ್ ಕಂಪ್ಲೇಂಟ್ ಕೊಡೋದು? ಒಟ್ನಲ್ಲಿ ನಾಮಕಾವಸ್ಥೆಗೆ ಒಂದು ಲೋಕಾಯುಕ್ತ ಕೊಟ್ಟಿದೀವಿ. ಲೋಕಾಯುಕ್ತದಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ, ಅಲ್ಲೂ ಕೂಡ ಸುಲಿಗೆ ನಡೀತಾ ಇದೆ, ಇಲ್ಲಿ ಸರ್ಕಾರದಲ್ಲೂ ಸುಲಿಗೆ ನಡೀತಾ ಇದೆ. ಇನ್ನೆಲ್ಲೋಗ್ಬೇಕು ನಾವು? ಯಾರನ್ನ ನಂಬಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾರನ್ನ ನಂಬಬೇಕು? ಹೈಕೋರ್ಟ್ ನಲ್ಲಿ ಕೂಡ ಇವತ್ತು ಕೇಸ್ ಹಾಕ್ತಾರೆ. ರೈಡ್ ಆದಾಗ ಲೋಕಾಯುಕ್ತರು ಈಗ ಲಿಂಗಪ್ಪನಿಗೆ ರೈಡ್ ಮಾಡಿದ್ರು, ಅವನಿಗೆ ಹಿಡಿದು ಅರೆಸ್ಟ್ ಮಾಡಿದ್ರು. ಆದ್ರೆ ಎಲ್ಲಿ ಅರೆಸ್ಟ್ ಮಾಡಿದ್ದು, ತೋರಿಸಿದ ಜಾಗ ಎಲ್ಲಿ, ಅರೆಸ್ಟ್ ಮಾಡಿದ್ದಲ್ಲಿ, ಇದು ಸರಿಯಾದ ಲೋಕಾಯುಕ್ತ ಪೊಲೀಸ್ನವರು ಸರಿಯಾಗಿ ವರದಿ ಕೊಟ್ಟು ಅಲ್ಲಿ ಕೋರ್ಟ್ ಮುಂದೆ ಸರಿಯಾಗಿ ಪ್ರೆಸೆಂಟ್ ಮಾಡಿದ್ದಿದ್ರೆ ಅದು ಸ್ಟೇ ಆಗ್ತಾ ಇರ್ಲಿಲ್ಲ. ಇದು ಎಲ್ಲ ಹ್ಯಾಂಡ್ ಇನ್ ಗ್ಲೌಸ್ ಇದೆ ಕರಪ್ಷನ್ ನಲ್ಲಿ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದೇ ನಮ್ಗೆ ದೊಡ್ಡ ಸಮಸ್ಯೆ ಆಗಿದೆ. ಎಸ್ ಸರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ವೆಂಕಟೇಶ್ ಅವರೇ.